ಲಕ್ಷ್ಮೀದೇವಿಯವರ ಜೀವನದಲ್ಲಿ ಅವರ ಕುಟುಂಬವೇ ಅವರ ಸಂಪೂರ್ಣ ಲೋಕವಾಗಿತ್ತು. ಆದರೆ ಅವರ ಸೊಸೆ ದಿವ್ಯಾಳ ಮನಸ್ಸಿನಲ್ಲಿ ಬೇರೆಯದೇ ಯೋಚನೆಗಳು ನಡೆಯುತ್ತಿದ್ದವು. ಮಮತೆ ಮತ್ತು ಲೋಭದ ಈ ಯುದ್ಧದಲ್ಲಿ ದಿವ್ಯಾ ತನ್ನ ಅತ್ತೆಯನ್ನ ಮನೆಯಿಂದ ಹೊರಗೆ ಹಾಕಿದಾಗ ಅವಳು ಎಂತಹ ಬೆಂಕಿಯ ಜೊತೆ ಆಟವಾಡುತ್ತಿದ್ದಾಳೆ ಎಂಬುದರ ಅರಿವು ಅವಳಿಗೆ ಇರಲಿಲ್ಲ. ಒಬ್ಬ ನಿರಾಧಾರ ತಾಯಿ ತನ್ನದೇ ಮಕ್ಕಳಿಗೆ ಅವರ ನಿಜವಾದ ಸ್ಥಾನವನ್ನು ತೋರಿಸಬಲ್ಲಳ? ಈ ಕಥೆಯಲ್ಲಿ ನಿಮಗೆ ಮೋಸದ ಕಹಿ ರುಚಿಯ ಜೊತೆಗೆ ಮನಸ್ಸನ್ನೇ ನಡಗಿಸುವಂತಹ ನ್ಯಾಯದ ಒಂದು ಉದಾಹರಣೆ ಕಾಣಸಿಗುತ್ತದೆ. ಮಧ್ಯಾಹ್ನದ ಉರಿಯುವ ಬಿಸಿಲಿನಲ್ಲಿ ಲಕ್ಷ್ಮೀದೇವಿಯವರು ತಮ್ಮ ಮನೆಯ ಬಾಗಿಲಿನ ಬಳಿ ನಿಂತಿದ್ದರು. ಅವರ ಕೈಯಲ್ಲಿ ಒಂದು ಹಳೆಯ ಹರಿದ ಚೀಲ ಇದ್ದಿತು. ಅದರಲ್ಲಿ ಅವರ ಕೆಲವು ಬಟ್ಟೆಗಳು ಮತ್ತು ದೇವರ ಒಂದು ಚಿಕ್ಕ ಮೂರ್ತಿ ಇದ್ದಿತು. ದಿವ್ಯಾ ಜೋರಾಗಿ ಕೂಗುತ್ತಾ, ಇನ್ನೂ ಈ ಮನೆಯಲ್ಲಿ ವೃದ್ಧರಿಗೆ ಜಾಗ ಇಲ್ಲ ಎಂದು ಹೇಳುತ್ತಿದ್ದಳು. ದೇವೇಂದ್ರ ಮಾತ್ರ ಮೌನವಾಗಿ ನೆಲದ ಕಡೆ ನೋಡುತ್ತಿದ್ದ. ಅವನ ಬಾಯಿಗೆ ಲಕ್ವ ಹೊಡೆದು ಬಿಟ್ಟಂತೆ ಕಾಣುತ್ತಿತ್ತು. ಲಕ್ಷ್ಮೀದೇವಿಯವರು ಕೊನೆಯ ಸಲ ತಮ್ಮ ಮಗನ ಮುಖವನ್ನ ನೋಡಿದರು. ಬಹುಶಃ ಅವನು ಒಮ್ಮೆ ಆದರೂ ಅಮ್ಮ ಹೋಗಬೇಡ ಎಂದು ಹೇಳಬಹುದು ಎಂಬ ನಿರೀಕ್ಷೆ ಅವರಿಗಿತ್ತು. ಆದರೆ ದೇವೇಂದ್ರ ತನ್ನ ಕಣ್ಣುಗಳನ್ನು ತಿರುಗಿಸಿಕೊಂಡನು. ದಿವ್ಯಾ ಅವರನ್ನ ತಳ್ಳಿಬಿಟ್ಟಳು ಮತ್ತು ದೊಡ್ಡ ಕಬ್ಬಿಣದ ಗೇಟನ್ನು ಜೋರಾಗಿ ಮುಚ್ಚಿಬಿಟ್ಟಳು. ಆ ಗೇಟ್ ಮುಚ್ಚಿದ ಶಬ್ದ ಲಕ್ಷ್ಮೀದೇವಿಯವರ ಕಿವಿಯಲ್ಲಿ ದೊಡ್ಡ ಸ್ಫೋಟದಂತೆ ಕೇಳಿಸಿತು. ತಮ್ಮ ಬೆವರು ಸುರಿದು ಕಟ್ಟಿದ ಆ ಮನೆ ಇಂದು ಅವರಿಗೆ ಎಂದೆಂದಿಗೂ ಮುಚ್ಚಲ್ಪಟ್ಟಿತ್ತು. ಲಕ್ಷ್ಮೀದೇವಿಯವರು ಈಗ ರಸ್ತೆಯ ಮೇಲೆ ನಿಂತಿದ್ದರು. ಆದರೆ ಅವರ ಮುಖದಲ್ಲಿ ಕಣ್ಣೀರು ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಅವರು ಮೌನವಾಗಿ ಬಸ್ ನಿಲ್ದಾಣ ಕಡೆ ನಡೆಯಲು ಆರಂಭಿಸಿದರು. ದಾರಿಯಲ್ಲೆಲ್ಲ ಅವರಿಗೆ ಹಳೆಯ ನೆನಪುಗಳು ಕಾಡುತ್ತಿದ್ದವು. ದೇವೇಂದ್ರನ ಓದಿಗಾಗಿ ತಮ್ಮ ಆಭರಣಗಳನ್ನು ಮಾರಿದ್ದ ದಿನಗಳು ನೆನಪಾಗುತ್ತಿದ್ದವು. ಅವನು 5 ವರ್ಷದವನಾಗಿದ್ದಾಗ ಅವನಿಗೆ ತುಂಬ ಜ್ವರ ಬಂದಿತ್ತು. ಆ ರಾತ್ರಿ ಲಕ್ಷ್ಮೀದೇವಿಯವರು ಅವನ ಹಣೆಗೆ ತಣ್ಣೀರು ಪಟ್ಟಿ ಹಾಕಿ ದೇವರಲ್ಲಿ ಅವನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದರು. ಆಗಲೇ ತಮ್ಮ ಮಗನಿಗೆ ಲೋಕದ ಎಲ್ಲ ಸಂತೋಷಗಳನ್ನು ಕೊಡಬೇಕು ಎಂದು ಅವರು ಪ್ರತಿಜ್ಞೆ ಮಾಡಿದ್ದರು. ಅವರ ಗಂಡ ಸತ್ತ ನಂತರ ಅವರು ಸಂಪೂರ್ಣ ಒಂಟಿಯಾಗಿದ್ದರು. ಸಂಬಂಧಿಕರು ದೂರವಾಗಿದ್ದರು ಮತ್ತು ಜನರು ಮಾತಿನಿಂದ ನೋವು ಕೊಡುತ್ತಿದ್ದರು. ಆದರೆ ಲಕ್ಷ್ಮೀದೇವಿಯವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವರು ಜನರ ಮನೆಗಳಲ್ಲಿ ಕೆಲಸ ಮಾಡಿದರು, ಹೊಲಿಗೆ ಕೆಲಸ ಮಾಡಿದರು ಮತ್ತು ಪೈಸೆಯನ್ನ ಜಮೆ ಮಾಡಿ ಈ 2 ಕೊಠಡಿಯ ಮನೆಯನ್ನ ಕಟ್ಟಿದರು. ವೃದ್ಧಾಪ್ಯದಲ್ಲಿ ಇದೇ ಮನೆ ತಮ್ಮ ನೆರಳಾಗುತ್ತದೆ ಎಂದು ಅವರು ಭಾವಿಸಿದ್ದರು. ದೇವೇಂದ್ರ ದೊಡ್ಡವನಾಗಿ ಒಳ್ಳೆಯ ಕೆಲಸ ಪಡೆದಾಗ ಲಕ್ಷ್ಮೀದೇವಿಯವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರು ಸಂಪೂರ್ಣ ಬೀದಿಗೆ ಸಿಹಿ ಹಂಚಿದ್ದರು. ನಂತರ ದೇವೇಂದ್ರನ ಮದುವೆ ದಿವ್ಯಾಳ ಜೊತೆ ನಡೆಯಿತು. ಮದುವೆಯ ಆರಂಭದ ದಿನಗಳು ತುಂಬ ಚೆನ್ನಾಗಿಯೇ ಕಳೆದವು. ದಿವ್ಯಾ ತುಂಬ ಮಧುರವಾಗಿ ಮಾತನಾಡುತ್ತಿದ್ದಳು. ಲಕ್ಷ್ಮೀದೇವಿಯವರಿಗೆ ತಮಗೆ ಒಬ್ಬ ಮಗಳು ಸಿಕ್ಕಂತೆ ಅನಿಸಿತ್ತು. ಅವರು ತಮ್ಮ ಎಲ್ಲ ಪಾರಂಪರಿಕ ಆಭರಣಗಳನ್ನು ಸಂತೋಷದಿಂದ ತಮ್ಮ ಸೊಸೆಗೆ ಒಪ್ಪಿಸಿದ್ದರು. ಆದರೆ ಸಮಯ ಕಳೆದಂತೆ ದಿವ್ಯಾಳ ನಿಜ ಸ್ವರೂಪ ಹೊರಬರತೊಡಗಿತು. ಮನೆಯ ಕೆಲಸಗಳಲ್ಲಿ ಅವಳಿಗೆ ಬೇಸರವಾಗತೊಡಗಿತು. ಸಣ್ಣ ಸಣ್ಣ ವಿಷಯಗಳಿಗೂ ಲಕ್ಷ್ಮೀದೇವಿಯವರಿಗೆ ಟೀಕೆ ಮಾಡತೊಡಗಿದಳು. ಊಟದಲ್ಲಿ ಉಪ್ಪು ಕಡಿಮೆ ಇದ್ದರೂ ಜಗಳ ಮಾಡುತ್ತಿದ್ದಳು. ಲಕ್ಷ್ಮೀದೇವಿಯವರು ಕೆಮ್ಮಿದರೂ ಅವರನ್ನು ಕೊಠಡಿಯಿಂದ ಹೊರಗೆ ಕಳುಹಿಸುತ್ತಿದ್ದಳು. ಮೊದಲು ತಾಯಿ ಇಲ್ಲದೆ ಒಂದು ತುತ್ತು ಅನ್ನವೂ ತಿನ್ನದ ದೇವೇಂದ್ರ ಈಗ ತನ್ನ ಹೆಂಡತಿಯ ಮಾತಿನಂತೆ ನಡೆಯತೊಡಗಿದ್ದನು. ಅವನು ದಿನವಿಡೀ ಕಚೇರಿಯಲ್ಲಿ ಇರುತ್ತಿದ್ದ. ಮನೆಗೆ ಬಂದ ನಂತರ ದಿವ್ಯಾಳ ಸುಳ್ಳು ದೂರುಗಳನ್ನು ಕೇಳಿ ತನ್ನ ತಾಯಿಯ ಮೇಲೆಯೇ ಕೋಪಗೊಳ್ಳುತ್ತಿದ್ದನು. ಲಕ್ಷ್ಮೀದೇವಿಯವರು ಎಲ್ಲವನ್ನ ಮೌನವಾಗಿ ಸಹಿಸುತ್ತಿದ್ದರು. ಏಕೆಂದರೆ ತಮ್ಮ ಮಗನ ಮನೆ ಒಡೆಯಬಾರದು ಎಂದು ಅವರು ಬಯಸುತ್ತಿದ್ದರು. ಆದರೆ ದಿವ್ಯಾಳ ಲೋಭ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿತ್ತು. ಲಕ್ಷ್ಮೀದೇವಿಯವರ ಮನೆ ಅವಳಿಗೆ ಬೇಕಾಗಿತ್ತು. ಅದನ್ನು ಮಾರಾಟ ಮಾಡಿ ದೊಡ್ಡ ಐಷಾರಾಮಿ ಮನೆ ಖರೀದಿಸುವ ಆಸೆ ಅವಳಿಗಿತ್ತು. ಇಂದು ಬೆಳಿಗ್ಗೆಯೂ ಅದೇ ನಡೆದಿತ್ತು. ಲಕ್ಷ್ಮೀದೇವಿಯವರು ಬೆಳಗ್ಗೆ ಎದ್ದು ಪೂಜೆ ಮಾಡಿ ದಿವ್ಯಾಳಿಗಾಗಿ ಚಹಾ ಮಾಡಿದ್ದರು. ಅವರು ಚಹಾ ತೆಗೆದುಕೊಂಡು ಅವಳ ಕೊಠಡಿಗೆ ಹೋದಾಗ ದಿವ್ಯಾ ಉದ್ದೇಶಪೂರ್ವಕವಾಗಿ ಚಹಾ ಕಪ್ಪನ್ನು ತನ್ನ ಮೇಲೆಯೇ ಸುರಿದುಕೊಂಡು ಜೋರಾಗಿ ಅಳುವ ನಾಟಕ ಆರಂಭಿಸಿದಳು. ದೇವೇಂದ್ರ ಓಡುತ್ತಾ ಕೊಠಡಿಗೆ ಬಂದನು. ಆಗ ದಿವ್ಯಾ, ಅತ್ತೆ ನನ್ನನ್ನು ದ್ವೇಷಿಸುತ್ತಾರೆ, ಅದಕ್ಕಾಗಿ ಉದ್ದೇಶಪೂರ್ವಕವಾಗಿ ಚಹಾ ಬೀಳಿಸಿ ನನ್ನನ್ನು ಸುಟ್ಟಿದ್ದಾರೆ ಎಂದು ಹೇಳಿದಳು. ದೇವೇಂದ್ರ ತನ್ನ ತಾಯಿಯ ಒಂದು ಮಾತನ್ನು ಕೇಳದೆ ಅವರ ಮೇಲೆ ಜೋರಾಗಿ ಕೂಗತೊಡಗಿದನು. ಅಮ್ಮ, ನಿಮ್ಮ ಕಾರಣದಿಂದ ನನ್ನ ಜೀವನ ನರಕವಾಗಿದೆ. ನೀವು ಈ ಮನೆಯಿಂದ ಹೊರಟು ಹೋಗಿ ಎಂದು ಹೇಳಿದನು. ಇದನ್ನು ಕೇಳಿ ಲಕ್ಷ್ಮೀದೇವಿಯವರ ಹೃದಯವೇ ಒಡೆದಂತಾಯಿತು. ತಮ್ಮ ರಕ್ತವನ್ನು ಬೆವರು ಮಾಡಿ ಬೆಳೆಸಿದ ಮಗನೇ ಇಂದು ಅವರನ್ನ ಮನೆಯಿಂದ ಹೊರಹಾಕುತ್ತಿದ್ದನು.
ದಿವ್ಯಾ ಅವರ ಚೀಲವನ್ನು ಹೊರಗೆ ಎಸೆದು ಅವರನ್ನು ತಳ್ಳುತ್ತಾ ಮನೆಯ ಮೆಟ್ಟಿಲಿನಿಂದ ಕೆಳಗೆ ಇಳಿಸಿದಳು. ಈ ಎಲ್ಲ ನೆನಪುಗಳು ಲಕ್ಷ್ಮೀದೇವಿಯವರ ಮನಸ್ಸಿನಲ್ಲಿ ಒಂದು ಸಿನಿಮಾದಂತೆ ಸುತ್ತಾಡುತ್ತಿದ್ದವು. ಅವರ ಹೆಜ್ಜೆಗಳು ತುಂಬ ಭಾರವಾಗಿದ್ದವು. ಬಿಸಿಲಿನ ತಾಪದಿಂದ ಅವರ ಗಂಟಲು ಒಣಗುತ್ತಿತ್ತು. ರಸ್ತೆಯಲ್ಲಿ ಹೋಗುತ್ತಿದ್ದ ಜನರು ಅವರನ್ನು ನೋಡುತ್ತಿದ್ದರು, ಆದರೆ ಸಹಾಯ ಮಾಡಲು ಯಾರೂ ಮುಂದೆ ಬರಲಿಲ್ಲ. ಇದೇ ಲೋಕದ ರೀತಿಯಾಗಿದೆ. ತಮ್ಮವರೇ ಕೈಬಿಟ್ಟಾಗ ಪರರ ಮೇಲೆ ಏನು ನಿರೀಕ್ಷೆ ಇಡಲು ಸಾಧ್ಯ? ಹೀಗೆ ನಡೆದುಕೊಂಡು ಲಕ್ಷ್ಮೀದೇವಿಯವರು ನಗರದ ಆ ಭಾಗಕ್ಕೆ ತಲುಪಿದರು. ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತು ಶ್ರೀಮಂತರು ವಾಸಿಸುತ್ತಿದ್ದರು. ಅದು ಅವರ ಮನೆಯಿಂದ ತುಂಬ ದೂರವಾಗಿತ್ತು. ಅಲ್ಲಿನ ವಾತಾವರಣದಲ್ಲಿಯೇ ಒಂದು ವಿಭಿನ್ನ ಔಜಸ್ಸು ಕಾಣಿಸುತ್ತಿತ್ತು. ಅವರು ಒಂದು ದೊಡ್ಡ ಕಬ್ಬಿಣದ ಗೇಟ್ ಮುಂದೆ ನಿಂತರು. ಗೇಟ್ ಒಳಗೆ ಒಂದು ವಿಶಾಲವಾದ ಐಷಾರಾಮಿ ಬಂಗಲೆ ಇದ್ದಿತು. ಅದರ ಸೌಂದರ್ಯ ನೋಡಲು ಕಣ್ಣು ತುಂಬುತ್ತಿತ್ತು. ಶ್ವೇತವರ್ಣದ ಮಾರ್ಬಲ್ ಕಲ್ಲಿನಿಂದ ನಿರ್ಮಿಸಿದ್ದ ಆ ಬಂಗಲೆ ಅರಮನೆಗಿಂತ ಕಡಿಮೆ ಕಾಣುತ್ತಿರಲಿಲ್ಲ. ಲಕ್ಷ್ಮೀದೇವಿಯವರು ಆಳವಾಗಿ ಉಸಿರೆಳೆದು ತಮ್ಮ ಚೀಲದೊಳಗೆ ಕೈ ಹಾಕಿ ಒಂದು ಹಳೆಯ ಚಾವಿಯನ್ನು ತೆಗೆದರು. ಗೇಟ್ ಬಳಿ ನಿಂತಿದ್ದ ಇಬ್ಬರು ಬಲಿಷ್ಠ ಕಾವಲುಗಾರರು ಅವರನ್ನು ವಿಚಿತ್ರವಾಗಿ ನೋಡತೊಡಗಿದರು. ಅವರಲ್ಲಿ ಒಬ್ಬನು ಮುಂದೆ ಬಂದು ಕಠಿಣ ಧ್ವನಿಯಲ್ಲಿ, "ಓ ವೃದ್ಧೆ, ಇಲ್ಲಿ ಏನು ಮಾಡುತ್ತಿದ್ದೀಯಾ? ಮುಂದೆ ಹೋಗು, ಇದು ಭಿಕ್ಷೆ ಕೊಡುವ ಜಾಗ ಅಲ್ಲ" ಎಂದು ಹೇಳಿದನು. ಲಕ್ಷ್ಮೀದೇವಿಯವರು ಯಾವುದೇ ಉತ್ತರ ನೀಡದೆ ಆ ಚಾವಿಯನ್ನು ಕಾವಲುಗಾರನ ಮುಂದೆ ಹಿಡಿದರು. ಚಾವಿಯ ಮೇಲೆ ಇದ್ದ ವಿಶೇಷ ಚಿನ್ನದ ಗುರುತನ್ನು ನೋಡುತ್ತಿದ್ದಂತೆಯೇ ಕಾವಲುಗಾರನಿಗೆ ಬೆವರು ಶುರುವಾಯಿತು. ಅವನು ತಕ್ಷಣ ಹಿಂದೆ ಸರಿದು ತಲೆ ತಗ್ಗಿಸಿ, "ಕ್ಷಮಿಸಿ ಅಮ್ಮವರೇ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ನೀವು ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿದ್ದೀರಿ. ಈಗಲೇ ಗೇಟ್ ತೆರೆಯುತ್ತೇನೆ" ಎಂದು ಹೇಳಿದನು. ಗೇಟ್ ನಿಧಾನವಾಗಿ ತೆರೆಯಿತು. ಲಕ್ಷ್ಮೀದೇವಿಯವರು ಆ ಭವ್ಯ ಬಂಗಲೆಯೊಳಗೆ ಕಾಲಿಟ್ಟರು. ಇದು ಕನಸಾಗಿರಲಿಲ್ಲ. ಲಕ್ಷ್ಮೀದೇವಿಯವರು 25 ವರ್ಷಗಳಿಂದ ಜಗತ್ತಿನಿಂದ ಮರೆಮಾಚಿದ್ದ ನಿಜ ಇದಾಗಿತ್ತು. ಅವರ ಸ್ವರ್ಗಸ್ಥ ಪತಿ ನಗರದ ದೊಡ್ಡ ಮತ್ತು ಪ್ರಸಿದ್ಧ ವ್ಯಾಪಾರಿಗಳಲ್ಲಿ ಒಬ್ಬರಾಗಿದ್ದರು. ತಮ್ಮ ಕೊನೆಯ ಸಮಯ ಸಮೀಪಿಸಿದಾಗ ಅವರು ತಮ್ಮ ಸಂಪೂರ್ಣ ಆಸ್ತಿ ಮತ್ತು ಈ ಐಷಾರಾಮಿ ಬಂಗಲೆಯನ್ನು ತಮ್ಮ ಪತ್ನಿ ಲಕ್ಷ್ಮೀದೇವಿಯವರ ಹೆಸರಿಗೆ ಬರೆದಿದ್ದರು. ಆದರೆ ಅವರು ಲಕ್ಷ್ಮೀದೇವಿಯವರಿಂದ ಒಂದು ಮಾತು ಪಡೆದಿದ್ದರು. ದೇವೇಂದ್ರ ತನ್ನ ಕಾಲಿನ ಮೇಲೆ ನಿಂತು ಒಳ್ಳೆಯ ವ್ಯಕ್ತಿಯಾಗುವವರೆಗೂ ಈ ಸಂಪತ್ತಿನ ಬಗ್ಗೆ ಅವನಿಗೆ ಹೇಳಬೇಡ. ಹಣ ಮನುಷ್ಯನನ್ನ ಕುರುಡನನ್ನಾಗಿ ಮಾಡುತ್ತದೆ. ಪರಿಶ್ರಮವಿಲ್ಲದೆ ನನ್ನ ಮಗ ಈ ಆಸ್ತಿಯ ವಾರಸುದಾರನಾಗಬಾರದು ಎಂದು ಹೇಳಿದ್ದರು. ಲಕ್ಷ್ಮೀದೇವಿಯವರು ತಮ್ಮ ಪತಿಗೆ ಮಾತು ಕೊಟ್ಟಿದ್ದರು. ದೇವೇಂದ್ರನಿಗೆ ಸಾಮಾನ್ಯ ಜೀವನ ನೀಡಿ ಪರಿಶ್ರಮದ ಮಹತ್ವವನ್ನು ಕಲಿಸುತ್ತೇನೆ ಎಂದು. ಅದಕ್ಕಾಗಿಯೇ ಅವರು ದೇವೇಂದ್ರನಿಗೆ ಈ ಬಂಗಲೆಯ ಬಗ್ಗೆ ಎಂದಿಗೂ ಹೇಳಿರಲಿಲ್ಲ. ತಾವೂ ಸಹ ಒಂದು ಸಣ್ಣ ಮನೆಯಲ್ಲಿ ಬಡತನದ ಜೀವನ ನಡೆಸುತ್ತಿದ್ದರು. ವೃದ್ಧಾಪ್ಯದಲ್ಲಿ ದೇವೇಂದ್ರ ತಮ್ಮನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುವಾಗ ಈ ಸಂಪೂರ್ಣ ಸಾಮ್ರಾಜ್ಯವನ್ನು ಅವನಿಗೆ ಒಪ್ಪಿಸಬೇಕು ಎಂದು ಅವರು ಭಾವಿಸಿದ್ದರು. ಆದರೆ ಇಂದು ಅವನು ಪ್ರೀತಿ ಮತ್ತು ಗೌರವದ ಪರೀಕ್ಷೆಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಸೋತಿದ್ದನು. ಲಕ್ಷ್ಮೀದೇವಿಯವರು ಬಂಗಲೆಯ ಮುಖ್ಯ ದ್ವಾರದ ಬಳಿ ತಲುಪುತ್ತಿದ್ದಂತೆ ಅಲ್ಲಿದ್ದ ಎಲ್ಲ ಕೆಲಸಗಾರರು ಮತ್ತು ನೌಕರರು ಸಾಲಾಗಿ ನಿಂತು ಅವರನ್ನು ಸ್ವಾಗತಿಸಿದರು. ಮನೆಯ ಹಳೆಯ ವ್ಯವಸ್ಥಾಪಕ ಅವರ ಪತಿಯ ಅತ್ಯಂತ ನಿಷ್ಠಾವಂತ ವ್ಯಕ್ತಿಯಾಗಿದ್ದವನು ಓಡುತ್ತಾ ಬಂದು ಅವರ ಕಾಲಿಗೆ ಬಿದ್ದನು. ಅವನು ಅಳುತ್ತಾ, "ಅಮ್ಮವರೇ, ನೀವು ಕೊನೆಗೂ ಮರಳಿ ಬಂದಿದ್ದೀರಿ. ಮಾಲೀಕರ ಮರಣದ ನಂತರ ಈ ಮನೆ ನೀವಿಲ್ಲದೆ ಸಂಪೂರ್ಣ ಖಾಲಿಯಾಗಿತ್ತು. ನೀವು ಬಿಟ್ಟು ಹೋದಂತೆ ಈ ಮನೆಯ ಪ್ರತಿಯೊಂದು ಮೂಲೆಯನ್ನು ನಾನು ಹಾಗೆಯೇ ಕಾಪಾಡಿಕೊಂಡಿದ್ದೇನೆ" ಎಂದು ಹೇಳಿದನು. ಲಕ್ಷ್ಮೀದೇವಿಯವರು ಅವನನ್ನು ಎಬ್ಬಿಸಿ, "ಸಮಯ ಬಹಳ ಶಕ್ತಿಶಾಲಿಯಾಗಿದೆ ಶಿವಣ್ಣ. ಇಂದು ಸಮಯವೇ ನನ್ನನ್ನು ಮತ್ತೆ ಇಲ್ಲಿಗೆ ಕರೆತಂದಿದೆ. ಈಗ ನನಗೆ ವಿಶ್ರಾಂತಿ ಬೇಕು. ಸ್ನಾನ ಮತ್ತು ಊಟದ ವ್ಯವಸ್ಥೆ ಮಾಡು" ಎಂದು ಹೇಳಿದರು. ಲಕ್ಷ್ಮೀದೇವಿಯವರು ಒಂದು ವಿಶಾಲವಾದ ಕೊಠಡಿಗೆ ಹೋದರು. ಅದು ರಾಜಮನೆತನದಂತಹ ಎಲ್ಲ ಐಷಾರಾಮಿ ಸೌಲಭ್ಯಗಳಿಂದ ತುಂಬಿತ್ತು. ಅಲ್ಲಿ ದೊಡ್ಡ ಮಕ್ಮಹಲ್ ಹಾಸಿಗೆಗಳು ಇದ್ದವು. ಗೋಡೆಗಳ ಮೇಲೆ ದುಬಾರಿ ಚಿತ್ರಗಳು ಅಲಂಕರಿಸಿದ್ದವು. ಅವರು ಸ್ನಾನ ಮಾಡಿ ಸ್ವಚ್ಛವಾದ ದುಬಾರಿ ಬಟ್ಟೆಗಳನ್ನು ಧರಿಸಿದರು. ಕನ್ನಡಿಯ ಮುಂದೆ ನಿಂತಾಗ ಅವರ ಮುಖದಲ್ಲಿ ಹೊಸ ಹೊಳಪು ಮತ್ತು ಆತ್ಮವಿಶ್ವಾಸ ಕಾಣಿಸುತ್ತಿತ್ತು. ಈಗ ಅವರು ದಿವ್ಯಾಳು ಮನೆಯಿಂದ ಹೊರಹಾಕಿದ ನಿರಾಧಾರ ಮತ್ತು ಅಸಹಾಯಕ ಲಕ್ಷ್ಮೀದೇವಿ ಆಗಿರಲಿಲ್ಲ. ಈಗ ಅವರು ಈ ನಗರದ ಅತ್ಯಂತ ಶ್ರೀಮಂತ ಮಹಿಳೆ ಮತ್ತು ಈ ದೊಡ್ಡ ಸಾಮ್ರಾಜ್ಯದ ಮಾಲಕಿಯಾಗಿದ್ದರು. ಅವರು ತೀರ್ಮಾನಿಸಿದ್ದರು, ಇನ್ನು ಮುಂದೆ ತಮ್ಮ ಕಣ್ಣೀರನ್ನು ತಮ್ಮ ದುರ್ಬಲತೆಯಾಗಲು ಬಿಡುವುದಿಲ್ಲ ಎಂದು. ಅವರು ತಮ್ಮ ಪತಿಯ ದೊಡ್ಡ ಫೋಟೋ ಇಟ್ಟಿದ್ದ ಕೊಠಡಿಗೆ ಹೋದರು. ಚಿತ್ರದ ಮುಂದೆ ಕೈ ಜೋಡಿಸಿ ಆಳವಾಗಿ ಉಸಿರೆಳೆದು ಅವರು, "ನೀವು ನನಗೆ ಕೊಟ್ಟ ಜವಾಬ್ದಾರಿ ಇಂದು ಮುಗಿದಿದೆ. ನಮ್ಮ ಮಗ ಹಣಕ್ಕೆ ಮಾತ್ರವಲ್ಲ, ನಮ್ಮ ಪ್ರೀತಿಗೂ ಅರ್ಹನಾಗಲಿಲ್ಲ. ಈಗ ನಾನು ಅವನಿಗೆ ಅವನ ತಪ್ಪಿನ ಅರಿವು ಮಾಡಿಸುತ್ತೇನೆ. ತಾಯಿಯ ಮನಸ್ಸಿಗೆ ನೋವು ಕೊಟ್ಟರೆ ಏನು ಪರಿಣಾಮವಾಗುತ್ತದೆ ಎಂಬುದನ್ನು ಅವನಿಗೆ ತೋರಿಸುತ್ತೇನೆ" ಎಂದು ಹೇಳಿದರು. ಈತ ದೇವೇಂದ್ರ ಮತ್ತು ದಿವ್ಯಾ ತಮ್ಮ ಸಣ್ಣ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದರು. ದಿವ್ಯಾಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವಳು ತನ್ನ ಎಲ್ಲ ಸ್ನೇಹಿತರನ್ನ ಕರೆದು ದೊಡ್ಡ ಔತಣಕೂಟ ಏರ್ಪಡಿಸಿದ್ದಳು.
ತಾನು ಹೇಗೆ ತನ್ನ ಕುತಂತ್ರದಿಂದ ಆ ಕಠಿಣ ವೃದ್ಧೆಯನ್ನು ಸದಾ ಕಾಲಕ್ಕೆ ಮನೆಯಿಂದ ಹೊರ ಹಾಕಿದ್ದೇನೆ ಎಂದು ದಿವ್ಯಾ ಎಲ್ಲರಿಗೂ ಹೆಮ್ಮೆಯಿಂದ ಹೇಳುತ್ತಿದ್ದಳು. ದೇವೇಂದ್ರನು ತನ್ನ ಹೆಂಡತಿಯ ಮಾತುಗಳಿಗೆ ಬೆಂಬಲ ನೀಡಿ ನಗುತ್ತಿದ್ದನು. ತಾಯಿ ಮನೆ ಬಿಟ್ಟಿದ್ದಕ್ಕೆ ಅವನಿಗೆ ಸ್ವಲ್ಪವೂ ದುಃಖ ಇರಲಿಲ್ಲ. ಈಗ ತನ್ನ ಜೀವನದಲ್ಲಿ ಯಾರೂ ತಡೆಯುವವರೂ ಇಲ್ಲ, ತನ್ನ ಇಷ್ಟದಂತೆ ಬದುಕಬಹುದು ಎಂದು ಅವನು ಭಾವಿಸಿದ್ದನು. ರಾತ್ರಿ ಔತಣ ಮುಗಿದು ಎಲ್ಲ ಅತಿಥಿಗಳು ತೆರಳಿದ ನಂತರ ದಿವ್ಯಾ ಮತ್ತು ದೇವೇಂದ್ರ ನೆಮ್ಮದಿಯಿಂದ ಮಲಗಿದರು. ಆದರೆ ಮುಂದಿನ ಬೆಳಗ್ಗೆ ಅವರ ಜೀವನದಲ್ಲಿ ಎಂತಹ ಭಯಾನಕ ಚಂಡಮಾರುತ ಬರಲಿದೆ ಎಂಬುದರ ಬಗ್ಗೆ ಅವರಿಗೆ ಕಿಂಚಿತ್ತೂ ಅರಿವಿರಲಿಲ್ಲ. ವಿಧಿಯ ಚಕ್ರ ಈಗ ತಿರುಗಿತ್ತು. ನ್ಯಾಯದ ತಕ್ಕಡಿ ಈಗ ಲಕ್ಷ್ಮೀದೇವಿಯವರ ಕೈಯಲ್ಲಿತ್ತು. ದೇವೇಂದ್ರ ಮತ್ತು ದಿವ್ಯಾ ಯಾವ ತಾಯಿಯನ್ನ ರಸ್ತೆ ಮೇಲೆ ಅಲೆದಾಡಲು ಬಿಟ್ಟಿದ್ದರೋ ಆ ತಾಯಿ ಈಗ ತನ್ನ ನ್ಯಾಯದ ಸಿಂಹಾಸನದಲ್ಲಿ ಕುಳಿತಿದ್ದಳು. ಈಗ ಅವರ ಲೋಭ ಮತ್ತು ಅಹಂಕಾರದ ಪತನದ ಅಧ್ಯಾಯ ಆರಂಭವಾಗಲಿತ್ತು. ಅವರು ಕನಸಿನಲ್ಲಿಯೂ ಊಹಿಸದಂತಹ ಅಧ್ಯಾಯ ಅದಾಗಿತ್ತು. ಮುಂದಿನ ಬೆಳಗ್ಗೆ ದೇವೇಂದ್ರ ಮತ್ತು ದಿವ್ಯಾಳಿಗೆ ಭಯಾನಕ ಸತ್ಯವನ್ನ ತಂದುಕೊಟ್ಟಿತು. ಅವರು ಗಾಢ ನಿದ್ರೆಯಲ್ಲಿ ಇದ್ದಾಗಲೇ ಮನೆಯ ಹೊರಗಡೆ ಯಾರೋ ಜೋರಾಗಿ ಬಾಗಿಲು ತಟ್ಟತೊಡಗಿದರು. ದಿವ್ಯಾ ನಿದ್ರೆಯಲ್ಲಿಯೇ ಬೇಸರದಿಂದ ಹೋಗಿ ನೋಡಿ, ಇಷ್ಟು ಬೆಳಗ್ಗೆ ಯಾರು ಬಂದಿದ್ದಾರೆ ಎಂದು ದೇವೇಂದ್ರನಿಗೆ ಹೇಳಿದಳು. ದೇವೇಂದ್ರ ಕಣ್ಣು ಒರೆಸುತ್ತಾ ಬಾಗಿಲು ತೆರೆದನು. ಎದುರು ನ್ಯಾಯಾಲಯದ ಒಬ್ಬ ಸಿಬ್ಬಂದಿ, ಇಬ್ಬರು ಪೊಲೀಸರ ಜೊತೆ ನಿಂತಿದ್ದನು. ಅವರು ದೇವೇಂದ್ರನ ಕೈಗೆ ಒಂದು ಕಾಗದ ಕೊಟ್ಟು ಕಠಿಣ ಧ್ವನಿಯಲ್ಲಿ, ಈ ಮನೆಯನ್ನು ತಕ್ಷಣ ಖಾಲಿ ಮಾಡಿ. ಈ ಮನೆಯ ನಿಜವಾದ ಮಾಲೀಕರಾದ ಲಕ್ಷ್ಮೀದೇವಿಯವರು ನಿಮ್ಮನ್ನು ಮನೆಯಿಂದ ಹೊರಹಾಕುವ ಆದೇಶ ನೀಡಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ದೇವೇಂದ್ರನ ಕಾಲಿನ ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಅವನು ತಡಬಡಿಸುತ್ತಾ, ಏನು ಹೇಳುತ್ತಿದ್ದೀರಿ? ಇದು ನನ್ನ ಮನೆ, ನನ್ನ ತಾಯಿ ಹೇಗೆ ಮಾಡಬಹುದು ಎಂದು ಕೇಳಿದನು. ಸಿಬ್ಬಂದಿ ಗಟ್ಟಿಯಾಗಿ ಉತ್ತರಿಸಿದನು, ದಾಖಲೆಗಳಲ್ಲಿ ಈ ಮನೆ ಲಕ್ಷ್ಮೀದೇವಿಯವರ ಹೆಸರಿನಲ್ಲಿದೆ. ಅವರು ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರಹಾಕಿದ್ದಾರೆ. ನಿಮ್ಮ ಸಾಮಾನುಗಳನ್ನು ಕಟ್ಟಿಕೊಳ್ಳಲು ನಿಮಗೆ ಕೇವಲ 2 ಗಂಟೆಗಳ ಸಮಯ ಇದೆ ಅಂತ. ಬಾಗಿಲಿನ ಹಿಂದೆ ನಿಂತು ಎಲ್ಲವನ್ನ ಕೇಳುತ್ತಿದ್ದ ದಿವ್ಯಾಳಿಗೆ ಬೆವರು ಸುರಿಯತೊಡಗಿತು. ಅವಳು ಓಡಿ ಬಂದು ದೇವೇಂದ್ರನ ಕಾಲರ್ ಹಿಡಿದು ಜೋರಾಗಿ ಕೂಗಿದಳು, ಈ ಮನೆ ನಿನ್ನ ಹೆಸರಿನಲ್ಲಿದೆ ಎಂದು ನೀನೇ ಹೇಳಿದ್ದೆ, ಹಾಗಾದರೆ ಇದು ಏನು ನಡೆಯುತ್ತಿದೆ ಅಂತ. ದೇವೇಂದ್ರ ಅಳುತ್ತಾ, ಅಮ್ಮ ಯಾವತ್ತೂ ನನ್ನನ್ನು ಮನೆಯಿಂದ ಹೊರಹಾಕುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಅದಕ್ಕಾಗಿಯೇ ಮನೆ ದಾಖಲೆಗಳನ್ನು ನನ್ನ ಹೆಸರಿಗೆ ಮಾಡಿಸಬೇಕೆಂದು ಎಂದಿಗೂ ಯೋಚಿಸಲಿಲ್ಲ ಎಂದು ಹೇಳಿದನು. ಇಬ್ಬರ ನಡುವೆ ಭಾರೀ ಜಗಳ ಆರಂಭವಾಯಿತು. ದಿವ್ಯಾ ದೇವೇಂದ್ರನಿಗೆ ತುಂಬ ಅವಮಾನ ಮಾಡುತ್ತಾ, ನಾನು ಒಬ್ಬ ಭಿಕ್ಷುಕನನ್ನು ಮದುವೆಯಾದೆ ಎಂದು ಕಟುವಾಗಿ ಹೇಳಿದಳು. ಆದರೆ ಈಗ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನ ಇರಲಿಲ್ಲ. 2 ಗಂಟೆಗಳ ಒಳಗೆ ಅವರನ್ನ ತಳ್ಳುತ್ತಾ ಮನೆಯಿಂದ ಹೊರಹಾಕಲಾಯಿತು. ನಿನ್ನೆ ರಾತ್ರಿ ಮನೆಯ ರಾಣಿಯಂತೆ ವರ್ತಿಸುತ್ತಿದ್ದ ದಿವ್ಯಾ ಇಂದು ರಸ್ತೆ ಮೇಲೆ ತನ್ನ ಸಾಮಾನುಗಳ ಜೊತೆ ಕುಳಿತು ಜೋರಾಗಿ ಅಳುತ್ತಿದ್ದಳು. ನಿನ್ನೆ ಔತಣಕ್ಕೆ ಬಂದಿದ್ದ ತನ್ನ ಎಲ್ಲ ಸ್ನೇಹಿತರಿಗೆ ಅವಳು ಕರೆ ಮಾಡಿದಳು. ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಕೆಲವರು ನಾವು ಊರ ಹೊರಗಿದ್ದೇವೆ ಎಂದರು. ಇನ್ನು ಕೆಲವರು ತಮ್ಮ ಫೋನನ್ನೇ ಸ್ವಿಚ್ ಆಫ್ ಮಾಡಿದರು. ಇಂದು ದಿವ್ಯಾಳಿಗೆ ಅರ್ಥವಾಗುತ್ತಿತ್ತು, ಈ ಜಗತ್ತಿನಲ್ಲಿ ನಿಜವಾದ ಸಂಬಂಧಗಳು ಕುಟುಂಬದವರದ್ದೇ ಆಗಿರುತ್ತವೆ ಅಂತ. ಆದರೆ ಅವಳು ತನ್ನ ಕೈಯಿಂದಲೇ ತನ್ನ ಕುಟುಂಬವನ್ನ ನಾಶ ಮಾಡಿಕೊಂಡಿದ್ದಳು. ದೇವೇಂದ್ರ ದಿವ್ಯಾಳಿಗೆ ಧೈರ್ಯ ಹೇಳುತ್ತಾ, ನಾನು ಕಚೇರಿಗೆ ಹೋಗಿ ನನ್ನ ಮಾಲೀಕರ ಬಳಿ ಸ್ವಲ್ಪ ಹಣದ ಸಹಾಯ ಕೇಳುತ್ತೇನೆ ಎಂದು ಹೇಳಿ ಅವನು ದಿವ್ಯಾಳನ್ನು ಒಂದು ಮರದ ನೆರಳಿನ ಕೆಳಗೆ ಕೂರಿಸಿ ತನ್ನ ಕೆಲಸದ ಸ್ಥಳಕ್ಕೆ ಹೋದನು. ಆದರೆ ಅಲ್ಲಿ ತಲುಪುತ್ತಿದ್ದಂತೆಯೇ ಅವನಿಗೆ ಮತ್ತೊಂದು ದೊಡ್ಡ ಆಘಾತ ಎದುರಾಯಿತು. ಅವನ ಮಾಲೀಕರು ಅವನನ್ನು ತಮ್ಮ ಕೊಠಡಿಗೆ ಕರೆದು, ಮಿಸ್ಟರ್ ದೇವೇಂದ್ರ, ನಿನ್ನ ಕೆಲಸದ ಮೇಲಿನ ನಿರ್ಲಕ್ಷ್ಯ ತುಂಬಾ ಹೆಚ್ಚಾಗಿದೆ. ನಿನ್ನ ಕಾರಣದಿಂದ ನಮ್ಮ ವ್ಯಾಪಾರಕ್ಕೆ ದೊಡ್ಡ ನಷ್ಟವಾಗಿದೆ. ಆದ್ದರಿಂದ ನಾವು ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಿದ್ದೇವೆ ಎಂದು ಹೇಳಿದರು. ದೇವೇಂದ್ರ ತನ್ನ ಮಾಲೀಕರ ಕಾಲು ಹಿಡಿದು ಬೇಡಿಕೊಳ್ಳುತ್ತಾ, ಸಾರ್, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗೆದುಹಾಕಬೇಡಿ. ಈಗಾಗಲೇ ನನ್ನ ತಾಯಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ನನ್ನ ಹೆಂಡತಿ ರಸ್ತೆ ಮೇಲೆ ಕುಳಿತಿದ್ದಾಳೆ. ನಾನು ಸಂಪೂರ್ಣ ನಾಶವಾಗಿ ಬಿಡುತ್ತೇನೆ ಎಂದು ಅಳತೊಡಗಿದನು. ಆದರೆ ಮಾಲೀಕರು ಅವನ ಒಂದು ಮಾತನ್ನು ಕೇಳದೆ ಅವನನ್ನು ಹೊರಗೆ ಕಳುಹಿಸಿದರು. ದೇವೇಂದ್ರ ಮತ್ತೆ ದಿವ್ಯಾಳ ಬಳಿಗೆ ಹಿಂತಿರುಗಿದಾಗ ಅವನ ಮುಖ ನೋಡುತ್ತಿದ್ದಂತೆ ಅವಳಿಗೆ ಎಲ್ಲವೂ ಅರ್ಥವಾಯಿತು. ಇಬ್ಬರು ತಮ್ಮ ಅದೃಷ್ಟವನ್ನು ದೂಷಿಸುತ್ತಾ ದಿನವಿಡೀ ನಗರದ ಬೀದಿಗಳಲ್ಲಿ ಅಲೆದಾಡಿದರು. ಹೇಗೋ ರಾತ್ರಿ ಆಯಿತು. ಅವರು ಒಂದು ಹಳೆಯ ದೇವಾಲಯದ ಮೆಟ್ಟಿಲಿನ ಮೇಲೆ ಆಶ್ರಯ ಪಡೆದರು. ಅವರಿಗೆ ಭಾರಿ ಹಸಿವಾಗಿತ್ತು. ಆದರೆ ಒಂದು ತುತ್ತು ಆಹಾರ ಖರೀದಿಸಲು ಸಹ ಅವರ ಬಳಿ ಹಣ ಇರಲಿಲ್ಲ. ಆ ಸಮಯದಲ್ಲಿ ದಿವ್ಯಾಳಿಗೆ ಲಕ್ಷ್ಮೀದೇವಿಯವರು ಮಾಡುತ್ತಿದ್ದ ರುಚಿಕರವಾದ ಊಟ ನೆನಪಾಯಿತು. ತಾನು ಆಗ ಅದನ್ನು ತಿನ್ನದೆ ಕಸದ ಬುಟ್ಟಿಗೆ ಎಸೆದು ಬಿಡುತ್ತಿದ್ದೆ ಎಂಬುದು ಅವಳ ಮನಸ್ಸಿಗೆ ಬಂದಿತು. ತನ್ನ ಅತ್ತೆ ಯಾವಾಗಲೂ ತನ್ನ ಇಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ನಡೆದುಕೊಳ್ಳುತ್ತಿದ್ದರು ಎಂಬುದು ಅವಳಿಗೆ ನೆನಪಾಯಿತು. ಆದರೆ ಪ್ರತಿಯಾಗಿ ತಾನು ಅವರಿಗೆ ಅವಮಾನವನ್ನೇ ಕೊಟ್ಟಿದ್ದೆ ಎಂದು ಯೋಚಿಸಿ ಅವಳು ಒಳಗೆ ಕುಸಿದು ಹೋದಳು.
ಮುಂದಿನ ಕೆಲವು ದಿನಗಳು ಅವರಿಗಾಗಿ ನರಕಕ್ಕಿಂತ ಕಡಿಮೆ ಇರಲಿಲ್ಲ. ಭಿಕ್ಷೆ ಬೇಡಿ ಸಿಗುತ್ತಿದ್ದ ಒಣ ಆಹಾರದಿಂದಲೇ ಅವರು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ದಿವ್ಯಾಳ ದುಬಾರಿ ಬಟ್ಟೆಗಳು ಈಗ ಹರಿದ ಚಿಂದಿಗಳಾಗಿದ್ದವು. ದೇವೇಂದ್ರನ ಎಲ್ಲ ಅಹಂಕಾರವು ಪುಡಿಪುಡಿಯಾಗಿತ್ತು. ಒಂದು ದಿನ ಅವರು ದೇವಾಲಯದ ಹೊರಗೆ ಕುಳಿತಿದ್ದಾಗ ಜೋರಾದ ಗಾಳಿಯೊಂದು ಬೀಸಿತು. ಒಂದು ಹಳೆಯ ಪತ್ರಿಕೆ ಹಾರಿ ಬಂದು ದೇವೇಂದ್ರನ ಮುಖಕ್ಕೆ ಅಂಟಿಕೊಂಡಿತು. ದೇವೇಂದ್ರ ಆ ಪತ್ರಿಕೆಯನ್ನು ತೆರೆದಾಗ ಅದರಲ್ಲಿ ದೊಡ್ಡ ಜಾಹೀರಾತೊಂದು ಅವನ ಗಮನಕ್ಕೆ ಬಂದಿತು. ಅದರಲ್ಲಿದ್ದುದು ನಗರದ ಅತ್ಯಂತ ಪ್ರತಿಷ್ಠಿತ ಮತ್ತು ದೊಡ್ಡ ಬಂಗಲೆಯಲ್ಲಿ ಸ್ವಚ್ಛತೆ ಮತ್ತು ತೋಟದ ಕೆಲಸ ನೋಡಿಕೊಳ್ಳುವ ಕೆಲಸಕ್ಕೆ ಕೆಲವು ಕೆಲಸಗಾರರ ಅಗತ್ಯವಿದೆ ಎಂದು. ಜಾಹೀರಾತಿನಲ್ಲಿ ಇನ್ನು ಹೀಗೆ ಬರೆಯಲಾಗಿತ್ತು: ಕೆಲಸ ಮಾಡುವವರಿಗೆ ವಾಸಕ್ಕೆ ಒಳ್ಳೆಯ ಕೊಠಡಿ ಮತ್ತು ದಿನಕ್ಕೆ 3 ಹೊತ್ತು ಹೊಟ್ಟೆ ತುಂಬ ಊಟ ನೀಡಲಾಗುತ್ತದೆ ಅಂತ. ಆ ಕೆಲಸದ ಬಗ್ಗೆ ಓದಿದ ತಕ್ಷಣ ದೇವೇಂದ್ರನ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು. ಅವನು ಕೂಡಲೇ ಆ ಜಾಹೀರಾತನ್ನು ದಿವ್ಯಾಳಿಗೆ ತೋರಿಸಿದನು. ತನ್ನ ಮನೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಸ್ವತಃ ತೆಗೆದುಕೊಂಡು ಕುಡಿಯದ ದಿವ್ಯಾ ಇಂದು ಬೇರೆಯವರ ಮನೆಯಲ್ಲಿ ಜಾಡು ಒರೆಸುವ ಕೆಲಸ ಮಾಡಲು ಸಿದ್ಧಳಾಗಿದ್ದಳು. ಹಸಿವು ಮತ್ತು ಅಸಹಾಯಕತೆ ಮನುಷ್ಯನನ್ನು ಎಷ್ಟು ಕೆಳಕ್ಕೆ ಇಳಿಸಬಹುದು ಎಂಬುದು ಇಂದು ದಿವ್ಯಾಳಿಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು. ಇಬ್ಬರು ಸಮಯ ವ್ಯರ್ಥ ಮಾಡದೆ ಜಾಹೀರಾತಿನಲ್ಲಿ ನೀಡಿದ್ದ ವಿಳಾಸದ ಕಡೆ ನಡೆಯತೊಡಗಿದರು. ಅವರ ಕಾಲುಗಳಲ್ಲಿ ಗುಳ್ಳೆಗಳು ಬಂದಿದ್ದವು. ಹಸಿವಿನಿಂದ ಅವರ ಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಆದರೂ ಹೊಸ ನಿರೀಕ್ಷೆಯೊಂದಿಗೆ ಅವರು ಆ ಬಂಗಲೆಯ ಕಡೆ ಸಾಗುತ್ತಿದ್ದರು. ಅವರು ಆ ಪ್ರದೇಶಕ್ಕೆ ತಲುಪಿದಾಗ ಅಲ್ಲಿನ ಅಗಲವಾದ ರಸ್ತೆಗಳು ಮತ್ತು ಎತ್ತರದ ಕಟ್ಟಡಗಳನ್ನು ನೋಡಿ ಬೆರಗಾದರು. ದೇವೇಂದ್ರ ಜಾಹೀರಾತಿನ ಕಾಗದ ನೋಡುತ್ತಾ ಬಂಗಲೆಯ ಮುಖ್ಯ ಗೇಟ್ ಬಳಿ ತಲುಪಿದನು. ಆ ಬಂಗಲೆ ಎಷ್ಟು ದೊಡ್ಡದು ಮತ್ತು ಸುಂದರವಾಗಿತ್ತೆಂದರೆ ದಿವ್ಯಾಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅವಳು ದೇವೇಂದ್ರನಿಗೆ, ನಮಗೆ ಈ ಬಂಗಲೆಯಲ್ಲಿ ಕೆಲಸ ಸಿಕ್ಕರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ನಾವು ಇಲ್ಲಿ ಮೌನವಾಗಿ ಎಲ್ಲ ಕೆಲಸ ಮಾಡುತ್ತೇವೆ, ಯಾವತ್ತೂ ಯಾವುದೇ ದೂರು ಕೊಡಲ್ಲ ಎಂದು ಹೇಳಿದಳು. ದೇವೇಂದ್ರ ತಲೆ ಆಡಿಸಿ ಹೆದರಿಕೆಯಿಂದ ಆ ದೊಡ್ಡ ಕಬ್ಬಿಣದ ಗೇಟ್ ಕಡೆ ನಡೆದನು. ಅಲ್ಲಿದ್ದ ಕಾವಲುಗಾರ ಅವರು ಏಕೆ ಬಂದಿದ್ದಾರೆ ಎಂದು ಕೇಳಿದನು. ದೇವೇಂದ್ರ ನಡುಗುತ್ತಿರುವ ಕೈಗಳಿಂದ ಪತ್ರಿಕೆಯ ತುಂಡನ್ನು ತೋರಿಸಿ, ಸರ್, ನಾವು ಇಲ್ಲಿ ಕೆಲಸ ಕೇಳಲು ಬಂದಿದ್ದೇವೆ. ನಾವು ಜಾಡು ಒರೆಸುವುದು, ಪಾತ್ರೆ ತೊಳೆಯುವುದು ಎಲ್ಲ ಕೆಲಸ ಮಾಡುತ್ತೇವೆ. ನಮಗೆ ವಾಸಕ್ಕೆ ಜಾಗ ಮತ್ತು ಊಟ ಮಾತ್ರ ಕೊಡಿ ಎಂದು ಬೇಡಿಕೊಂಡನು. ಕಾವಲುಗಾರ ಇಬ್ಬರನ್ನು ಮೇಲಿಂದ ಕೆಳಗೆ ನೋಡಿ ತನ್ನ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡಿದನು. ಮಾತು ಮುಗಿದ ನಂತರ ಅವನು ಗೇಟ್ ತೆರೆದು, ವ್ಯವಸ್ಥಾಪಕ ಸರ್ ಒಳಗೆ ಕಾಯುತ್ತಿದ್ದಾರೆ, ಹೋಗಿ ಅವರನ್ನು ಭೇಟಿ ಮಾಡಿ ಎಂದು ಹೇಳಿದನು. ದೇವೇಂದ್ರ ಮತ್ತು ದಿವ್ಯಾ ಬಂಗಲೆಯೊಳಗೆ ಕಾಲಿಟ್ಟ ತಕ್ಷಣ ಅಲ್ಲಿನ ಅಲಂಕಾರ ಮತ್ತು ಭವ್ಯತೆಯನ್ನ ನೋಡಿ ಬೆರಗಾದರು. ಗೋಡೆಗಳ ಮೇಲೆ ಚಿನ್ನದ ಅಲಂಕಾರ ಇರುವ ಚಿತ್ರಗಳು ಹಾಕಲಾಗಿದ್ದವು. ನೆಲಹಾಸು ಅಷ್ಟು ಹೊಳೆಯುತ್ತಿತ್ತು. ಅದರಲ್ಲಿ ಮನುಷ್ಯ ತನ್ನ ಮುಖವನ್ನೇ ನೋಡಬಹುದಿತ್ತು. ದಿವ್ಯಾ ತನ್ನ ಮನಸ್ಸಿನಲ್ಲಿ, ಈ ಮನೆಯ ಮಾಲೀಕ ಎಷ್ಟು ಭಾಗ್ಯಶಾಲಿಯಾಗಿರಬೇಕು, ಇಷ್ಟು ಅಪಾರ ಸಂಪತ್ತು ಅವನ ಬಳಿ ಇದೆ ಎಂದು ಯೋಚಿಸುತ್ತಿದ್ದಳು. ಇಬ್ಬರು ಒಂದು ದೊಡ್ಡ ಹಾಲಿಗೆ ತಲುಪಿದರು. ಅಲ್ಲಿ ವಯಸ್ಸಾದ ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಕುಳಿತಿದ್ದರು. ಅವರೇ ಈ ಬಂಗಲೆಯ ವ್ಯವಸ್ಥಾಪಕ ಶಿವಣ್ಣರಾಗಿದ್ದರು. ಶಿವಣ್ಣ ಇಬ್ಬರ ಕಡೆ ನೋಡಿ ಗಂಭೀರ ಧ್ವನಿಯಲ್ಲಿ, ನಮ್ಮ ಬಂಗಲೆಯಲ್ಲಿ ಕೆಲಸ ಮಾಡುವ ನಿಯಮಗಳು ತುಂಬಾ ಕಠಿಣ. ಇಲ್ಲಿ ಯಾವುದೇ ತಪ್ಪನ್ನು ಸಹಿಸುವುದಿಲ್ಲ. ನೀವು ಇದಕ್ಕೆ ಸಿದ್ಧರಿದ್ದೀರಾ ಎಂದು ಕೇಳಿದನು. ದೇವೇಂದ್ರ ಮತ್ತು ದಿವ್ಯಾ ಒಂದೇ ಸಮಯದಲ್ಲಿ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದರು. ದಿವ್ಯಾ ಕೈ ಜೋಡಿಸಿ, ನಾನು ಯಾವುದೇ ತಪ್ಪು ಮಾಡುವುದಿಲ್ಲ ಸರ್, ದಯವಿಟ್ಟು ನಮಗೆ ಕೆಲಸ ಕೊಡಿ ಎಂದು ಬೇಡಿಕೊಂಡಳು. ಅದಕ್ಕೆ ಶಿವಣ್ಣ, ಸರಿ, ಆದರೆ ಕೆಲಸಕ್ಕೆ ತೆಗೆದುಕೊಳ್ಳುವ ಮೊದಲು ನೀವು ನಮ್ಮ ಅಮ್ಮವರನ್ನ ಭೇಟಿ ಮಾಡಬೇಕು. ನಿಮಗೆ ಇಲ್ಲಿ ಕೆಲಸ ಕೊಡಬೇಕೋ ಬೇಡವೋ ಎಂಬ ನಿರ್ಧಾರವನ್ನು ಅವರೇ ಮಾಡುತ್ತಾರೆ ಅಂತ ಹೇಳಿದನು. ಅವನು ಅವರನ್ನು ಅಮ್ಮವರ ವಿಶೇಷ ಕೊಠಡಿಯ ಕಡೆ ಕರೆದುಕೊಂಡು ಹೋಗಲು ಸೂಚಿಸಿದನು. ದೇವೇಂದ್ರ ಮತ್ತು ದಿವ್ಯಾಳ ಹೃದಯ ಬಡಿತ ವೇಗವಾಗಿತ್ತು. ಇಬ್ಬರು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ಇಷ್ಟು ದೊಡ್ಡ ಮನೆಯ ಅಮ್ಮವರು ಹೇಗಿರಬಹುದು, ಅವರು ನಮಗೆ ಕೆಲಸ ಕೊಡುತ್ತಾರೋ ಅಥವಾ ಇಲ್ಲವೋ ಅಂತ. ಅವರು ಅಮ್ಮವರ ಕೊಠಡಿಯ ಬಾಗಿಲಿನ ಬಳಿ ತಲುಪುತ್ತಿದ್ದಂತೆ ಅಲ್ಲಿದ್ದ ಸೇವಕರು ಬಾಗಿಲು ತೆರೆದು ಕೊಠಡಿಯ ಒಳಗಿನ ದೃಶ್ಯ ರಾಜ ದರಬಾರಿಗಿಂತ ಕಡಿಮೆ ಇರಲಿಲ್ಲ. ಮುಂಭಾಗದಲ್ಲಿ ಒಂದು ದೊಡ್ಡ ಕೆತ್ತನೆಯ ಕುರ್ಚಿ ಇದ್ದಿತು. ಅದರ ಬೆನ್ನು ಅವರ ಕಡೆ ತಿರುಗಿತ್ತು. ಅಮ್ಮವರು ಆ ಕುರ್ಚಿಯಲ್ಲಿ ಕುಳಿತಿದ್ದರು. ಅವರ ಮುಖ ಇನ್ನೂ ಕಾಣುತ್ತಿರಲಿಲ್ಲ. ಶಿವಣ್ಣ ಮುಂದೆ ಬಂದು, ಅಮ್ಮವರೇ, ಈ ಗಂಡ ಹೆಂಡತಿ ನಮ್ಮಲ್ಲಿ ಕೆಲಸ ಕೇಳಲು ಬಂದಿದ್ದಾರೆ. ನೀವು ಇವರನ್ನ ಭೇಟಿ ಮಾಡಲು ಇಷ್ಟಪಡುತ್ತೀರಾ ಎಂದು ಕೇಳಿದನು. ಅಮ್ಮ ಅವರು ಹಿಂದೆ ತಿರುಗದೆ ಕೈ ಎತ್ತಿ ಕುರ್ಚಿಯನ್ನು ನಿಧಾನವಾಗಿ ತಿರುಗಿಸುವ ಸೂಚನೆ ನೀಡಿದರು. ಕುರ್ಚಿ ತಿರುಗಿ ಅಮ್ಮ ಅವರ ಮುಖ ಕಾಣುತ್ತಿದ್ದಂತೆಯೇ ದೇವೇಂದ್ರ ಮತ್ತು ದಿವ್ಯಾಳ ಉಸಿರೇ ನಿಂತಂತಾಯಿತು. ಅವರ ದೇಹದ ರಕ್ತವೇ ಗಟ್ಟಿಯಾಗಿದೆಯೇನೋ ಅನ್ನಿಸಿತು. ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಇಬ್ಬರು ಕಲ್ಲಿನ ಪ್ರತಿಮೆಯಂತೆಯೇ ಅಲ್ಲೇ ನಿಂತು ಬಿಟ್ಟರು. ಅವರ ಮುಂದೆ ರಾಜ ಮರ್ಯಾದೆಯ ಬಟ್ಟೆ ಧರಿಸಿ
ಚಿನ್ನದ ಆಭರಣಗಳಿಂದ ಅಲಂಕರಿಸಿಕೊಂಡು ಕುಳಿತಿದ್ದವರು ಬೇರೆ ಯಾರೂ ಆಗಿರಲಿಲ್ಲ. ಕೆಲವು ದಿನಗಳ ಹಿಂದೆ ತಾವು ಮನೆಯಿಂದ ತಳ್ಳಿ ಹಾಕಿದ್ದ ಅದೇ ಲಕ್ಷ್ಮೀದೇವಿಯವರು ಆಗಿದ್ದರು. ದೇವೇಂದ್ರ ಮತ್ತು ದಿವ್ಯಾಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅವರ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ಅವರ ಮುಂದೆ ಸಿಂಹಾಸನದಂತಿದ್ದ ದೊಡ್ಡ ಕುರ್ಚಿಯಲ್ಲಿ ರಾಜ ಮರ್ಯಾದೆಯ ಉಡುಪು ಮತ್ತು ಆಭರಣಗಳಿಂದ ಕಂಗೊಳಿಸುತ್ತಿದ್ದವರು ಅವರ ತಾಯಿಯಾದ ಲಕ್ಷ್ಮೀದೇವಿಯವರೇ. ದಿವ್ಯಾ ಯಾವ ಅತ್ತೆಯನ್ನ ಭಿಕ್ಷಕಿಯಂತೆ ಕಂಡು ಮನೆಯಿಂದ ತಳ್ಳಿ ಹಾಕಿದಳೋ, ಇಂದು ಅದೇ ಮಹಿಳೆ ಈ ಸಂಪೂರ್ಣ ಸಾಮ್ರಾಜ್ಯದ ಮಾಲಕಿಯಾಗಿ ಅವರ ಮುಂದೆ ಕುಳಿತಿದ್ದರು. ದೇವೇಂದ್ರನ ದೇಹ ನಡುಗತೊಡಗಿತು. ಅವನು ದಡಾರಣೆ ನೆಲಕ್ಕೆ ಬಿದ್ದನು. ಅವನ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. ಅವನು ಕೈ ಜೋಡಿಸಿ ಅಳುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸು, ನಾನು ಕುರುಡನಾಗಿದ್ದೆ. ಹೆಂಡತಿಯ ಮಾತಿಗೆ ಬಿದ್ದು ಲೋಕದಲ್ಲೇ ದೊಡ್ಡ ಪಾಪ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ಅಮ್ಮ ಎಂದು ಬೇಡಿಕೊಂಡನು. ದಿವ್ಯಾಳು ಕೂಡ ಮೊಣಕಾಲಿನ ಮೇಲೆ ಕುಳಿತು ಜೋರಾಗಿ ಅಳುವ ನಾಟಕ ಆರಂಭಿಸಿದಳು. ಅವಳು, ಅತ್ತೆಯವರೇ, ನಾವು ನಿಮ್ಮ ಮಕ್ಕಳೇ ಆಗಿದ್ದೇವೆ. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನಮ್ಮನ್ನು ಈ ಮನೆಯಲ್ಲಿ ಇರಿಸಿಕೊಳ್ಳಿ. ನಾವು ನಿಮ್ಮ ಪಾದದ ಧೂಳಾಗಿ ಬದುಕುತ್ತೇವೆ ಎಂದು ಹೇಳಿದಳು. ಆದರೆ ಲಕ್ಷ್ಮೀದೇವಿಯವರ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವರ ಕಣ್ಣುಗಳು ಸಂಪೂರ್ಣ ಶಾಂತವಾಗಿದ್ದವು. ಈಗ ಇವರಿಬ್ಬರಿಗಾಗಿ ಯಾವುದೇ ಮಮತೆ ಉಳಿದಿಲ್ಲ ಎನ್ನುವಂತೆ ಅವರು ಗಂಭೀರ ಧ್ವನಿಯಲ್ಲಿ ಹೇಳಿದರು, ಅತ್ತೆಯವರೇ ಅಲ್ಲ, ಅಮ್ಮವರೇ ಎಂದು ಕರೆ ದಿವ್ಯಾ. ನೀವು ಇಲ್ಲಿ ಕೆಲಸ ಕೇಳಲು ಬಂದಿದ್ದೀರಿ. ನಾನು ನಿಮ್ಮ ಅಮ್ಮವರು. ಲಕ್ಷ್ಮೀದೇವಿಯವರ ಧ್ವನಿ ಸಂಪೂರ್ಣ ಕೊಠಡಿಯಲ್ಲಿ ಪ್ರತಿಧ್ವನಿಸಿತು. ಆ ಮಾತುಗಳು ಇಬ್ಬರ ಹೃದಯವನ್ನೇ ಚೂರು ಚೂರು ಮಾಡಿಬಿಟ್ಟವು. ಅವರು ಮುಂದುವರಿಸಿ, ದೇವೇಂದ್ರ, ನೀನು ಹೇಳುತ್ತಿದ್ದೀಯಾ ನೀನು ಕುರುಡನಾಗಿದ್ದೆ ಎಂದು? ಇಲ್ಲ ಮಗನೇ, ನೀನು ಕುರುಡನಾಗಿರಲಿಲ್ಲ. ನೀನೇ ನಿನ್ನ ಕಣ್ಣುಗಳಿಗೆ ಲೋಭ ಮತ್ತು ಅಹಂಕಾರದ ಪಟ್ಟಿಯನ್ನ ಕಟ್ಟಿಕೊಂಡಿದ್ದೆ. ನಿನ್ನನ್ನು ಜನ್ಮ ಕೊಟ್ಟು ತನ್ನ ರಕ್ತ ಬೆವರು ಸುರಿದು ಬೆಳೆಸಿದ ತಾಯಿಯನ್ನೇ ನೀನು ಮನೆಯಿಂದ ಹೊರಹಾಕಿದ್ದೆ ಅಂತ ಹೇಳಿದರು. ಹೀಗೆ ಹೇಳಿ ಲಕ್ಷ್ಮೀದೇವಿಯವರು ತಮ್ಮ ಸ್ಥಾನದಿಂದ ಎದ್ದು ನಿಧಾನವಾಗಿ ದೇವೇಂದ್ರನ ಬಳಿಗೆ ಬಂದು, ನಿನ್ನ ತಂದೆ ಈ ಲೋಕವನ್ನ ಬಿಟ್ಟು ಹೋಗುವಾಗ ಈ ಸಂಪೂರ್ಣ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದಿದ್ದರು. ಆದರೆ ಅವರು ನನ್ನಿಂದ ಒಂದು ಮಾತು ಪಡೆದಿದ್ದರು. ನೀನು ಒಳ್ಳೆಯ ಮತ್ತು ಸತ್ಯವಂತ ವ್ಯಕ್ತಿಯಾಗುವವರೆಗೂ ಈ ಸಂಪತ್ತಿನ ಬಗ್ಗೆ ನಿನಗೆ ಹೇಳಬಾರದು ಎಂದು ಅವರು ಹೇಳಿದ್ದರು. ಪರಿಶ್ರಮವಿಲ್ಲದೆ ಸಿಗುವ ಹಣ ಮನುಷ್ಯನನ್ನು ಪ್ರಾಣಿಯನ್ನಾಗಿ ಮಾಡುತ್ತದೆ ಅಂತ. ಇಂದು ನಿನ್ನ ಸ್ಥಿತಿ ನೋಡಿ ನಿನ್ನ ತಂದೆ ಎಷ್ಟು ಸರಿ ಹೇಳಿದ್ದರು ಎಂಬುದು ನನಗೆ ಸ್ಪಷ್ಟವಾಗಿದೆ ಅಂತ ಹೇಳಿದರು. ದೇವೇಂದ್ರ ಜೋರಾಗಿ ಅಳತೊಡಗಿದನು. ತನ್ನ ಒಂದು ತಪ್ಪಿನ ಶಿಕ್ಷೆ ಅವನ ಸಂಪೂರ್ಣ ಜೀವನವನ್ನೇ ಹಾಳು ಮಾಡಿತ್ತು. ಲಕ್ಷ್ಮೀದೇವಿಯವರು ದಿವ್ಯಾಳ ಕಡೆ ನೋಡಿ, ದಿವ್ಯಾ, ಆ ಚಿಕ್ಕ ಮನೆಯ ಮಾಲಕಿಯಾಗಿ ನೀನು ಅಷ್ಟು ಅಹಂಕಾರ ಪಟ್ಟೆ. ನನ್ನನ್ನೇ ನನ್ನ ಮನೆಯಿಂದ ಹೊರಹಾಕಿದ್ದೆ. ಇಂದು ನೀನೇ ನಗರದ ಬೀದಿಗಳಲ್ಲಿ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿಗೆ ಬಂದಿದ್ದೀಯಾ? ಇದೇ ದೇವರ ನ್ಯಾಯ. ಈ ಲೋಕದಲ್ಲಿಯೇ ಪ್ರತಿಯೊಬ್ಬರ ಕರ್ಮಕ್ಕೆ ಫಲ ಸಿಗುತ್ತದೆ ಅಂತ ಹೇಳಿದರು. ದಿವ್ಯಾ ಲಕ್ಷ್ಮೀದೇವಿಯವರ ಕಾಲು ಹಿಡಿದು ಅಳುತ್ತಾ ಬೇಡಿಕೊಂಡಳು, ನನ್ನನ್ನು ಕ್ಷಮಿಸಿ ಅಮ್ಮವರೇ. ಇನ್ನು ಮುಂದೆ ನಾನು ಎಂದಿಗೂ ಇಂತಹ ತಪ್ಪು ಮಾಡುವುದಿಲ್ಲ. ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆ ಇರಿಸಿಕೊಳ್ಳಿ. ನೀವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಅಂತ. ಲಕ್ಷ್ಮೀದೇವಿಯವರು ತಮ್ಮ ಕಾಲುಗಳನ್ನು ಹಿಂದೆ ತೆಗೆದುಕೊಂಡು, ಸಂಬಂಧಗಳು ಆ ದಿನವೇ ಮುಗಿದವು ದಿವ್ಯಾ. ನೀನು ನನ್ನ ಕೈಯಿಂದ ನೀರಿನ ಗ್ಲಾಸ್ ಕಸಿದುಕೊಂಡು ಆ ಉರಿಯುವ ಬಿಸಿಲಿನಲ್ಲಿ ನನ್ನನ್ನು ರಸ್ತೆಗೆ ತಳ್ಳಿದ ದಿನ. ಇಲ್ಲಿ ಈಗ ಯಾವುದೇ ತಾಯಿ ಮತ್ತು ಮಗನ ಸಂಬಂಧ ಇಲ್ಲ. ಇಲ್ಲಿ ಒಬ್ಬ ಮಾಲಕಿ ಇದ್ದಾಳೆ ಮತ್ತು ಕೆಲಸ ಕೇಳಲು ಬಂದಿರುವ ಇಬ್ಬರು ಜನ ಮಾತ್ರ ಇದ್ದಾರೆ ಅಂತ ಹೇಳಿದರು. ಹೀಗೆ ಹೇಳಿ ಲಕ್ಷ್ಮೀದೇವಿಯವರು ಮತ್ತೆ ತಮ್ಮ ಕುರ್ಚಿಗೆ ಹೋಗಿ ಕುಳಿತರು. ನಂತರ ತಮ್ಮ ವ್ಯವಸ್ಥಾಪಕ ಶಿವನನ್ನು ಕರೆದು, ಶಿವನ, ಇವರಿಬ್ಬರನ್ನು ಕೆಲಸಕ್ಕೆ ಇಟ್ಟಿಕೊ. ಆದರೆ ಇವರಿಗೆ ಯಾವುದೇ ಸುಲಭ ಕೆಲಸ ಕೊಡಬೇಡ. ದಿವ್ಯಾ ಈ ಸಂಪೂರ್ಣ ಬಂಗಲೆಯ ಎಲ್ಲ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಬೇಕು. ದೇವೇಂದ್ರ ತೋಟದ ಮಣ್ಣು ಅಗೆದು ಗಿಡಗಳಿಗೆ ನೀರು ಹಾಕಬೇಕು. ಇವರಿಗೆ ನೌಕರರ ವಸತಿಯಲ್ಲಿ ಅತಿ ಚಿಕ್ಕ ಕೊಠಡಿ ಕೊಡು. ದಿನಕ್ಕೆ 2 ಬಾರಿ ಮಾತ್ರ ಸಾಮಾನ್ಯ ಊಟ ನೀಡು ಅಂತ ಹೇಳಿದರು. ಈ ತೀರ್ಪು ಕೇಳಿ ದಿವ್ಯಾಳ ಪ್ರಾಣವೇ ಹೋಗುವಂತಾಯಿತು. ಯಾವ ಬಂಗಲೆಯ ಮಾಲಕಿ ಆಗಬೇಕು ಎಂದು ಕನಸು ಕಂಡಿದ್ದಳೋ ಇಂದು ಅದೇ ಬಂಗಲೆಯಲ್ಲಿ ಶೌಚಾಲಯ ಸ್ವಚ್ಛ ಮಾಡುವ ಕೆಲಸ ಅವಳಿಗೆ ಸಿಕ್ಕಿತ್ತು. ಆದರೆ ಅವಳ ಬಳಿ ಬೇರೆ ದಾರಿಯೇ ಇರಲಿಲ್ಲ. ಈ ಕೆಲಸ ಮಾಡದಿದ್ದರೆ ಹಸಿವಿನಿಂದ ರಸ್ತೆಯಲ್ಲಿ ನಳಿ ಸಾಯಬೇಕಾಗಿತ್ತು. ಇಬ್ಬರೂ ತಲೆ ತಗ್ಗಿಸಿ ಆ ನಿರ್ಧಾರವನ್ನು ಒಪ್ಪಿಕೊಂಡರು. ಆ ದಿನದಿಂದ ದೇವೇಂದ್ರ ಮತ್ತು ದಿವ್ಯಾಳ ಜೀವನ ನರಕಕ್ಕಿಂತಲೂ ಭಯಾನಕವಾಗಿ ಬಿಟ್ಟಿತು. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ದಿವ್ಯಾ ಎದ್ದು ಸಂಪೂರ್ಣ ಮನೆಯನ್ನೆಲ್ಲ ಒರೆಸಬೇಕು. ನಂತರ ಎಲ್ಲ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತಿತ್ತು. ಯಾವ ಕೈಗಳು ಎಂದಿಗೂ ಕೆಲಸ ಮಾಡಿರಲಿಲ್ಲವೋ ಆ ಮೃದುವಾದ ಕೈಗಳು ಈಗ ಕತ್ತರಿಸಿ ಗಾಯಗೊಂಡಿದ್ದವು. ಅವುಗಳಲ್ಲಿ ಗುಳ್ಳೆಗಳು ಮೂಡಿದ್ದವು. ದೇವೇಂದ್ರ ದಿನವಿಡೀ ಕಡು ಬಿಸಿಲಿನಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಬಟ್ಟೆಗಳು ಬೆವರು ಮತ್ತು ಮಣ್ಣಿನಿಂದ ತುಂಬಿರುತ್ತಿದ್ದವು. ರಾತ್ರಿ ತಮ್ಮ ಸಣ್ಣ ಕತ್ತಲೆಯ ಕೊಠಡಿಗೆ ಹೋದಾಗ ನೋವಿನಿಂದ ನರಳುತ್ತಾ ಮಲಗುತ್ತಿದ್ದರು.
ಪ್ರತಿದಿನವೂ ಲಕ್ಷ್ಮೀದೇವಿಯವರು ರೇಷ್ಮೆ ಬಟ್ಟೆ ಧರಿಸಿ ರಾಜ ಮರ್ಯಾದೆಯ ಊಟ ಮಾಡುತ್ತಿರುವುದನ್ನು ನೋಡಿದಾಗ ಅವರ ಮನಸ್ಸು ಒಳಗೆ ಅಳುತ್ತಿತ್ತು. ಅವರು ತಮ್ಮ ಅದೃಷ್ಟವನ್ನ ದೂಷಿಸುತ್ತಾ ಇಂದು ತಮ್ಮದೇ ಮನೆಯಲ್ಲಿ ನೌಕರರ ಜೀವನ ನಡೆಸಬೇಕಾದ ಪರಿಸ್ಥಿತಿಗೆ ತಂದು ತಮ್ಮ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದರು. ಲಕ್ಷ್ಮೀದೇವಿಯವರು ಎಲ್ಲವನ್ನ ನೋಡುತ್ತಿದ್ದರು. ಆದರೆ ಈಗ ಅವರ ಹೃದಯ ಕಲ್ಲಿನಂತಾಗಿತ್ತು. ಇಬ್ಬರಿಗೆ ತಮ್ಮ ತಪ್ಪಿನ ಸಂಪೂರ್ಣ ಅರಿವು ಆಗುವವರೆಗೂ ಕ್ಷಮಿಸುವುದಿಲ್ಲ ಎಂದು ಅವರು ಮನಸ್ಸಿನಲ್ಲಿ ನಿರ್ಧರಿಸಿದ್ದರು. ಸಮಯ ಕಳೆಯುತ್ತಾ ಹೋಯಿತು. ಹೀಗೆ 2 ವರ್ಷಗಳು ಕಳೆದವು. ಈ 2 ವರ್ಷಗಳಲ್ಲಿ ದೇವೇಂದ್ರ ಮತ್ತು ದಿವ್ಯಾಳ ಎಲ್ಲ ಅಹಂಕಾರ ಮತ್ತು ಲೋಭ ಮಣ್ಣಿನಲ್ಲಿ ಮಿಶ್ರಣವಾಗಿ ಬಿಟ್ಟಿತ್ತು. ಈಗ ಅವರು ಯಾರ ಮೇಲೂ ದೂರು ಹೇಳುತ್ತಿರಲಿಲ್ಲ. ಮೌನವಾಗಿ ತಮ್ಮ ಕೆಲಸ ಮಾಡುತ್ತಾ ದೇವರಲ್ಲಿ ತಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಿದ್ದರು. ಒಂದು ದಿನ ದಿವ್ಯಾ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಲಕ್ಷ್ಮೀದೇವಿಯವರು ಅಲ್ಲಿಗೆ ಬಂದರು. ದಿವ್ಯಾ ತಕ್ಷಣ ಕೆಲಸ ಬಿಟ್ಟು ಕೈ ಜೋಡಿಸಿ ಅವರ ಮುಂದೆ ನಿಂತಳು. ಲಕ್ಷ್ಮೀದೇವಿಯವರು ಅವಳ ಕಡೆ ನೋಡಿ, ದಿವ್ಯಾ, ನಿನಗೆ ಇಂದು ಕೂಡ ಆ ಮನೆ ನೆನಪಾಗುತ್ತಿದೆಯಾ? ಅಲ್ಲಿ ನೀನು ಮಾಲಕಿಯಾಗಿ ಬದುಕುತ್ತಿದ್ದೆ ಅಂತ ಕೇಳಿದರು. ದಿವ್ಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆಗ ಅವಳು, ಇಲ್ಲ ಅಮ್ಮವ್ರೆ, ಈಗ ನನಗೆ ಯಾವುದು ನೆನಪಾಗುವುದಿಲ್ಲ. ನಾನು ಒಬ್ಬ ತಾಯಿಯ ಜೊತೆ ಮಾಡಿದ ಪಾಪದ ಬಗ್ಗೆ ಮಾತ್ರ ಪಶ್ಚಾತ್ತಾಪವಾಗುತ್ತದೆ. ಆ ದಿನ ನಾನು ನಿಮ್ಮನ್ನ ಮನೆಯಿಂದ ಹೊರಹಾಕದೇ ಇದ್ದಿದ್ದರೆ ಇಂದು ಈ ದಿನ ನೋಡಬೇಕಾಗುತ್ತಿರಲಿಲ್ಲ. ಲೋಭದಲ್ಲಿ ಬಿದ್ದು ನನ್ನದೇ ಸ್ವರ್ಗವನ್ನ ನಾನೇ ಹಾಳು ಮಾಡಿಕೊಂಡೆ ಅಂತ ಹೇಳಿದರು. ಅಷ್ಟರಲ್ಲಿ ದೇವೇಂದ್ರನು ಓಡುತ್ತಾ ಅಲ್ಲಿಗೆ ಬಂದು ತನ್ನ ತಾಯಿಯ ಮುಂದೆ ಮೊಣಕಾಲೂರಿದನು ಮತ್ತು ಅವನು, ಅಮ್ಮವ್ರೆ, ನಾನು ನಿಮ್ಮ ಮತ್ತು ಅಪ್ಪನ ಹೆಸರನ್ನ ಮಣ್ಣು ಪಾಲು ಮಾಡಿದೆ. ನಾನು ತುಂಬಾ ಕೆಟ್ಟ ಮಗ. ಈ ಜನ್ಮದಲ್ಲಿಯೇ ಅಲ್ಲ, ಯಾವ ಜನ್ಮದಲ್ಲಿಯೂ ನನಗೆ ಕ್ಷಮೆ ಸಿಗಲು ಸಾಧ್ಯವಿಲ್ಲ ಅಂತ ಹೇಳಿದನು. ಲಕ್ಷ್ಮೀದೇವಿಯವರು ಇಬ್ಬರ ಕಣ್ಣುಗಳನ್ನು ನೋಡಿದರು. ಈಗ ಇವರ ಅಹಂಕಾರ ಸಂಪೂರ್ಣವಾಗಿ ಮುರಿದು ಹೋಗಿದೆ ಎಂಬುದು ಅವರಿಗೆ ತಿಳಿಯಿತು. ಈ 2 ವರ್ಷದ ಕಠಿಣ ಶಿಕ್ಷೆ ಅವರೊಳಗಿನ ಮನುಷ್ಯತ್ವವನ್ನ ಎಬ್ಬಿಸಿತ್ತು. ಲಕ್ಷ್ಮೀದೇವಿಯವರ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಅವರು ಮುಂದೆ ಹೋಗಿ ಇಬ್ಬರನ್ನು ತಮ್ಮ ಅಪ್ಪುಗೆಯಲ್ಲಿ ಸೇರಿಸಿಕೊಂಡರು. ಇದನ್ನು ನೋಡಿದ ದೇವೇಂದ್ರ ಮತ್ತು ದಿವ್ಯಾ ಜೋರಾಗಿ ಅಳತೊಡಗಿದರು. ತಾಯಿಯಿಂದ ದೂರವಾದ ಮಗು ಮತ್ತೆ ತಾಯಿಯನ್ನ ಕಂಡಾಗ ಹೇಗೆ ಅಳುತ್ತದೆಯೋ ಹಾಗೆಯೇ ಅವರು ಅಳುತ್ತಿದ್ದರು. ಲಕ್ಷ್ಮೀದೇವಿಯವರು ಅವರ ತಲೆಯ ಮೇಲೆ ಕೈ ಹಾಸುತ್ತಾ, ಮಕ್ಕಳೇ, ನಾನು ಈ ಎಲ್ಲವನ್ನು ನಿಮಗೆ ನೋವು ಕೊಡಲು ಮಾಡಲಿಲ್ಲ. ನನ್ನ ಪ್ರೀತಿಯಿಂದ ನಿಮಗೆ ಕಲಿಸಲಾಗದ ಪಾಠವನ್ನ ಕಲಿಸಬೇಕೆಂದು ಹೀಗೆ ಮಾಡಿದೆ. ಹಣದ ಹೊಳಪು ಮನುಷ್ಯನನ್ನ ಕುರುಡನನ್ನಾಗಿ ಮಾಡುತ್ತದೆ. ಆದರೆ ಅದೇ ಹಣ ಮನುಷ್ಯನಿಂದ ಕಳೆದು ಹೋದಾಗ ಮಾತ್ರ ಅವನಿಗೆ ನಿಜವಾದ ಸಂಬಂಧಗಳ ಮಹತ್ವ ಅರ್ಥವಾಗುತ್ತದೆ ಅಂತ ಹೇಳಿದರು. ಲಕ್ಷ್ಮೀದೇವಿಯವರು ಕೊನೆಗೆ ಅವರನ್ನು ಕ್ಷಮಿಸಿದರು. ಆ ದಿನದಿಂದ ದೇವೇಂದ್ರ ಮತ್ತು ದಿವ್ಯಾ ನೌಕರರ ಕೊಠಡಿಯಿಂದ ಹೊರಬಂದು ಮತ್ತೆ ತಮ್ಮ ಐಷಾರಾಮಿ ಕೊಠಡಿಗಳಿಗೆ ಮರಳಿದರು. ಆದರೆ ಈಗ ಅವರೊಳಗೆ ಯಾವುದೇ ಅಹಂಕಾರ ಉಳಿದಿರಲಿಲ್ಲ. ದಿವ್ಯಾ ತನ್ನ ಕೈಯಿಂದಲೇ ಲಕ್ಷ್ಮೀದೇವಿಯವರಿಗೆ ಊಟ ಮಾಡಿಕೊಡುತ್ತಿದ್ದಳು ಮತ್ತು ಅವರ ಕಾಲು ಒತ್ತುತ್ತಿದ್ದಳು. ದೇವೇಂದ್ರ ತನ್ನ ಸಮಯವನ್ನೆಲ್ಲ ತಾಯಿಯ ಸೇವೆಗೆ ಮೀಸಲಿಟ್ಟು ತನ್ನ ತಂದೆಯ ವ್ಯವಹಾರವನ್ನ ಸಂಪೂರ್ಣ ಪ್ರಾಮಾಣಿಕತೆಯಿಂದ ನೋಡಿಕೊಳ್ಳತೊಡಗಿದನು. ಈ ಕತೆ ವೃದ್ಧಾಪ್ಯದಲ್ಲಿ ತಮ್ಮ ತಾಯಿ ತಂದೆಯನ್ನ ಭಾರವೆಂದು ಭಾವಿಸಿ ಮನೆಯಿಂದ ಹೊರಹಾಕುವ ಅಥವಾ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುವ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪಾಠವಾಗಿದೆ. ಅವರು ಮರೆತು ಬಿಡುತ್ತಾರೆ. ತಮ್ಮನ್ನು ಬೆಳೆಸಲು ತಮ್ಮ ಎಲ್ಲ ಸಂತೋಷಗಳನ್ನು ತ್ಯಾಗ ಮಾಡಿದ ತಾಯಿ ತಂದೆಗಳಿಗೆ ವೃದ್ಧಾಪ್ಯದಲ್ಲಿ ಬೇಕಾಗಿರುವುದು ಕೇವಲ ಪ್ರೀತಿ ಮತ್ತು ಸ್ವಲ್ಪ ಸಮಯ ಮಾತ್ರ. ತಮ್ಮ ತಾಯಿ ತಂದೆಯನ್ನು ಗೌರವಿಸದ ವ್ಯಕ್ತಿ ಜೀವನದಲ್ಲಿ ಯಾವತ್ತೂ ನಿಜವಾದ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ. ತಾಯಿ ತಂದೆಯರು ದೇವರ ಮತ್ತೊಂದು ರೂಪ. ಅವರ ಆಶೀರ್ವಾದದಲ್ಲಿ ಅಪಾರ ಶಕ್ತಿ ಇರುತ್ತದೆ. ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸುತ್ತಿದ್ದರೆ ಮತ್ತು ಅವರನ್ನು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಂಪತ್ತೆಂದು ಭಾವಿಸುತ್ತಿದ್ದರೆ ಈ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ತಪ್ಪದೇ ಹಂಚಿಕೊಳ್ಳಿ. ನಮ್ಮ ವೇದಿಕೆಗೆ ನಿಮ್ಮ ಬೆಂಬಲ ನೀಡಿ ಮತ್ತು ಲಕ್ಷ್ಮೀದೇವಿಯವರು ತಮ್ಮ ಮಗ ಮತ್ತು ಸೊಸೆಗೆ ನೀಡಿದ ಶಿಕ್ಷೆ ಸರಿಯಿತ್ತೆ ಅಥವಾ ಇಲ್ಲವೇ ಎಂಬುದನ್ನು ನಿಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ. ಧನ್ಯವಾದಗಳು.